ನಾನ್ ವೆಜ್ ತಿಂದಲೇ ಬರೀ 7 ದಿನ ಅಷ್ಟೇ ಆಗಿರೋದು ಆಲ್ರೆಡಿ 7 ಜನ್ಮಕ್ಕಾಗೋಷ್ಟು ಡೈಲಾಗ್ ಹೊಡಿತಾ ಇದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಡೇನ ಸ್ವಲ್ಪ ಸ್ಯಾಡಿಂದನೇ ಶುರು ಮಾಡಿದೆ. ರೀಸನ್, ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂಥರ ಬ್ಲ್ಯಾಕ್ ಡೇ. ಯಾಕಂದರೆ ಇವತ್ತಿಗೆ ಅಪ್ಪು ಸರ್ನ ಕಳ್ಕೊಂಡು 4 ವರ್ಷ ಕಳೆದೇ ಹೋಗಿದೆ. ನಾನು ಯಶ್ ಸರ್ ಅಭಿಮಾನಿ ಆದರೂ ಕೂಡ ಪುನೀತ್ ರಾಜ್ಕುಮಾರ್ ಸರ್ ವ್ಯಕ್ತಿತ್ವ ಎಂಥವ್ರೆ ಆದರೂ ತಲೆ ಬಾಗ್ಲೇಬೇಕು. ಅದರಲ್ಲೂ ಕೂಡ ಇವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೀ ಅವ್ರ ಬಗ್ಗೆನೇ ರೀಲ್ಸ್ಗಳೆಲ್ಲ ಬರ್ತಾ ಇತ್ತು. ಐನೋ ಅಪ್ಪು ಸರ್ ಅಭಿಮಾನಿಗಳು ಎಲ್ರಿಗೂ ಕೂಡ ಇವತ್ತಿನ ದಿನ ತುಂಬಾನೇ ದುಃಖಕರವಾಗಿರುತ್ತೆ. ಎಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡು ಅವ್ರ ಹೆಸರಲ್ಲಿ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ. ಇನ್ನು ನನ್ನ ದಿನಚರಿಗಳಂತೂ ನಿಧಾನವಾಗಿ ಸಾಕ್ತಾ ಇತ್ತು ಇವತ್ತು. ಹಾಗೇನೆ ಮೀಶೋ ಇಂದ ಇವತ್ತೊಂದು ಪಾರ್ಸೆಲ್ ರಿಸೀವ್ ಆಯ್ತು. ಸೊ ಚಳಿಗಾಲಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಬೇಗನೆ ರಿವ್ಯೂ ಮಾಡ್ತಾ ಇದ್ದೀನಿ. ಫಾರ್ ಎ ಚೇಂಜ್ ಇವತ್ತು ನಮ್ಮ ಸಾಹೇಬ್ರ ಹತ್ರನೇ ಅನ್ಬಾಕ್ಸಿಂಗ್ ಮಾಡಿಸ್ತೀನಿ. ಈ ರಿವರ್ಸಬಲ್ ಕಂಫರ್ಟರು ಹೊರಗಡೆ ಕೇಳಿದ್ರೆ 1,500 ಮೇಲೆ ಹೇಳ್ತಾರೆ. ಇದನ್ನ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದಕ್ಕೆ ನಾನು ಜಸ್ಟ್ 613 ರೂಪೀಸ್ ಅಷ್ಟೇ ಕೊಟ್ಟಿರೋದು. ಸೀಸನ್ ಬೇಸ್ ಮೇಲೆ ಅಡ್ಜಸ್ಟ್ ಆಗುತ್ತೆ ಈ ಬೆಡ್ಶೀಟು. ತುಂಬಾ ಚೆನ್ನಾಗಿದೆ, ಕ್ಲಾತ್ ಕೂಡ ಅಷ್ಟೇನೆ ಸಾಲಿಡ್ ಆಗಿದೆ. ನಿಮ್ಗಳಿಗೂ ಕೂಡ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನು ಸಂಜೆಯಿಂದ ಸಾಹೇಬ್ರು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ರು. ಫ್ರೆಶ್ ಅಪ್ ಆಗಿ ಟೌನ್ ಹಾಲ್ ಕಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಟ್ವಿ. ಇನ್ಸ್ಟಾದಲ್ಲೇ ನೋಡ್ಕೊಂಡು ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಅಂತ ಶಾಪ್ ಅಲ್ಲಿ ವಿಚಾರಿಸಕ್ ಹೋದ್ರೆ ರೇಟ್ ಇನ್ನು ಜಾಸ್ತಿನೇ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಪರ್ಚೇಸ್ ಮಾಡೋರು ಇದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡ್ಬಿಟ್ಟು ನೋಡಿ, ಯಾಕಂದ್ರೆ ಸಮ್ ಅನಲಿಸ್ಟ್ ಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನ ಟೌನ್ ಇಂದ ಮನೆಗೆ ಬಂದವಳೆ ನಮ್ಮ ಸಾಹೇಬ್ರಿಗೆ ಕ್ಯಾರೆಟ್ ತುರಿಯೋ ಕೆಲಸ ಕೊಟ್ಟು, ಇನ್ನೊಂದ್ ಕಡೆ ನಾನು ಚಿರ್ಮುರಿ ಹಾಗೆ ಒಡೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಪಾಪ ನಮ್ಮ ಮನೆಯವ್ರು ನೋಡಿದ್ರೆ ನನಗೆ ಒಂಥರ ಬೇಜಾರಾಗ್ತಾ ಇದೆ. ಡೈಲಿ ಅಟ್ಲೀಸ್ಟ್ 100 ಗ್ರಾಮ್ ಆದ್ರೂ ಕಬಾಬು ಅಥವಾ ಏನಾದ್ರೂ ನಾನ್ ವೆಜ್ ಐಟಮ್ ತಿಂತಾ ಇದ್ದೆ. ಆದ್ರೆ ಇನ್ನ 49 ದಿವಸ, ಅದ್ರಲ್ಲಿ 6 ದಿನ ಕಳೆದೋಗಿದೆ. ಇನ್ ಮಿಕ್ಕಿರೋ ಅಷ್ಟು ದಿನ ಏನು ತಿನ್ನೋ ಹಾಗಿಲ್ಲ, ಯಾಕಂದ್ರೆ ನಾನು ಅವರೇನೆ ಪೂಜೆ ಕೂತಿದ್ದು. ಹಾಗಾಗಿ 49ನೇ ದಿವಸದ ಪೂಜೆ ಮುಗಿಯೋ ತನಕ ನಾನ್ ವೆಜ್ ಐಟಮ್ಸ್ ಅಂತ ಏನು ತಿನ್ನೋ ಹಾಗೇನೆ ಇಲ್ಲ. ಬಾಯೆಲ್ಲ ಸತ್ತೋಗ್ಬಿಟ್ಟೈತೆ. ದಿನ ಕಬಾಬು ಮಟನ್ ಎಲ್ಲ ತಿಂತಿದ್ದೆ, ಇವಾಗ ಕಬಾಬು ಇಲ್ಲ ಮಟನ್ ಇಲ್ಲ. ಒಡೆನೆ ಕಬಾಬು, ಒಡೆನೆ ಮಟನ್ನು, ಒಡೆನೆ ಬಿರಿಯಾನಿ ಆಗ್ಬಿಟ್ಟೈತಿ. ಕರೆಕ್ಟಾಗಿ ನಾವು ನಾನ್ ವೆಜ್ ಬಿಟ್ಟು ಒಂದು 7 ದಿನ ಆಗಿರ್ಬೋದು ಅಷ್ಟೇನೆ. ಆಲ್ರೆಡಿ 7 ಜನ್ಮಕ್ಕೆ ಬಿಟ್ಟಿದ್ದೀನಿ ಅನ್ನೋ ಥರ ಡೈಲಾಗ್ಗಳನ್ನ ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆ ನಾನು ಅವ್ರ ಕ್ರೇವಿಂಗ್ಸ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ದಿನಾಲು ಏನಾದ್ರು ಒಂದು ಈ ಥರ ಐಟಮ್ಸ್ಗಳನ್ನ ಮಾಡ್ತಾನೆ ಇದ್ದೀನಿ. 7 ದಿನಕ್ಕೆ ಹಿಂಗೆ 47 ದಿನ ತನಕ ಹೆಂಗ್ ಮಾಡೋದು? ಆದರೂ ಸ್ವಲ್ಪ ಅವ್ರನ್ನ ಸಂಭಾಳಿಸೋದು ನನಗೆ ಕಷ್ಟನೇ ಆಗ್ತಾ ಇದೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.